ನಿಧಾನಗತಿಯ ರೈಲ್ವೆ ಕಾಮಗಾರಿಗೆ ಸ್ಥಳೀಯರ ಆಕ್ರೋಶ. ಆಮೆ ವೇಗದಲ್ಲಿ ಸಾಗ್ತಾ ಇದೆ ರೈಲ್ವೆ ಕಾಮಗಾರಿ. ಇದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. 3.5 ವರ್ಷಗಳಿಂದ ನಡೀತಾ ಇರೋ ರೈಲ್ವೆ ಬ್ರಿಡ್ಜ್ ಕಾಮಗಾರಿ. ವಿಜಯನಗರದ ಹೊಸಪೇಟೆ ಪಟ್ಟಣದ ಅನಂತಶಯನ ಗುಡಿ ಬಳಿಗ ಕಾಮಗಾರಿ 15 ತಿಂಗಳಲ್ಲಿ ಮುಗಿಬೇಕಾಗಿತ್ತು. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ 3.5 ವರ್ಷ ಕಳೆದ್ರೂ ಪೂರ್ಣವಾಗಿಲ್ಲ ಮೇಲ್ಸೇತುವೆಯ ಕಾಮಗಾರಿ. 3.5 ವರ್ಷಗಳಿಂದ ನಡೀತಾ ಇರುವುದು ರೈಲ್ವೆ ಬ್ರಿಡ್ಜ್ ಕಾಮಗಾರಿ. ವಿಜಯನಗರದ ಹೊಸಪೇಟೆ ಪಟ್ಟಣದ ಅನಂತಶಯನ ಗುಡಿ ಬಳಿಯ ಕಾಮಗಾರಿ ಹಲವು ವರ್ಷಗಳಿಂದ ನಡೀತಾ ಇದೆ. 15 ತಿಂಗಳಲ್ಲಿ ಮುಗಿಯಬೇಕಾಗಿದ್ದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ 3 ವರ್ಷ ಕಳೆದ್ರೂ ಮುಗ್ದಿಲ್ಲ. ಅದಕ್ಕೆ ಅಸಮಾಧಾನ, ಬೇಸರ, ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ಕಾಮಗಾರಿ ನಡೆದಾಗ ಸಮಸ್ಯೆ ಆಗುತ್ತೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಇದೇನು 10 ಕೋಟಿಯ ಒಂದು ಟೆಂಡರ್ ಆಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಈ ಮೇಲ್ಸೇತುವೆಯನ್ನು ನಡೀತಾ ಇದೆಯಲ್ಲ, ಈ ಸೇತುವೆ ಮಾಡಿದ್ದು ನಮಗೆ ಬಹಳ ಸಂತೋಷ ವಿಷಯ. ಯಾಕಂದ್ರೆ ಇಲ್ಲೆಲ್ಲ ಬಹಳ ಟ್ರಾಫಿಕ್ ಆಗಿ ರೈಲ್ವೆದಲ್ಲಿ ಬಹಳ ತೊಂದರೆ ಇತ್ತು. ಆದ್ರೆ ಈಗ ಆಗಿರ್ತಕ್ಕಂಥ ಟೆಂಡರ್ 3 ವರ್ಷ ಆಗಿ ಈ ಕಾಮಗಾರಿ ಸ್ಟಾರ್ಟ್ ಆದ್ರೂ ಕೂಡ ಇಲ್ಲಿ 3 ವರ್ಷ ಆಯ್ತು. ಆದ್ರೆ ಇಲ್ಲಿವರೆಗೂ ಏನು ಕಾಮಗಾರಿಕೆಯನ್ನ ಸರಿಯಾಗಿ ನಡೀತಾ ಇಲ್ಲ. ಆ ಟೆಂಡರ್ ಎಷ್ಟೋ ವರ್ಷ ನಮ್ಮೆಲ್ಲ ರೈತರೆಲ್ಲ ಸೇರಿ, ನಮ್ಮಲ್ಲಿ ಕುಟುಂಬದರೆಲ್ಲ ಸೇರಿ ಅದ್ರ ಮುಂದೆ ಹೋರಾಟ ಮಾಡಿದ್ರು ಕೂಡ ಆ ಕಾಂಟ್ರಾಕ್ಟ್ ಯಾವುದೇ ಕಾರಣಕ್ಕೂ ಬಗ್ತಾ ಇಲ್ಲ. ಹಂಗಾಗಿ ಇಲ್ಲಿ ಏನಾದ್ರು ಈ ನೀರಿನಲ್ಲಿ ಗುಂಡಿ ತುಂಬದಲ್ಲಿ ಇದರಲ್ಲಿ ಏನಾದ್ರು. ನಮಸ್ಕಾರ. ವಿಜಯನಗರ ಜಿಲ್ಲೆ ಅನಂತಾಶಯನ ಗುಡಿ ಏನು ಇಲ್ಲಿ 10 ಕೋಟಿ ಟೆಂಡರ್ ಅಲ್ಲಿ ಏನು ಕಾಮಗಾರಿ ಆಗ್ತಿದೆ ರೈಲ್ವೆ ಬ್ರಿಡ್ಜ್, ಇದು ಸುಮಾರು 3.5 ವರ್ಷದಿಂದ ಕಾಮಗಾರಿ ಪ್ರಗತಿಯಲ್ಲಿದೆ. ಆಮೆಗತಿಯಲ್ಲಿ ನಡೀತಾ ಇದೆ ಕೆಲಸ. ಆಮೆಗತಿ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವೇನೋ ರೈತರು ಹೊಲದಲ್ಲಿ ಕಬ್ಬು ಮತ್ತೆ ಗದ್ದೆಯಲ್ಲಿ ಕೆಲಸ ಮಾಡುವಾಗ 8-10 ಆಳು ಕರ್ಕೊಂಡು ಹೋಗಿ ನಾವೇನು ಕೆಲಸ ಮಾಡ್ತೀವಲ್ಲ, ಆ ರೀತಿ ಪ್ರಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಇದು ದೊಡ್ಡ ದುರಂತ. ಇದು ಈ ಇತ್ತೀಚೆಗೆ ನಡೆದಂತ ನಮ್ಮೇನು ಹಂಪಿ ಉತ್ಸವದಲ್ಲಿ ಆಲ್ಟರ್ನೇಟ್ ಆಗಿ ಸಪರೇಟ್ ಒಂದು ರಸ್ತೆ ಮಾರ್ಗ ಮಾಡಿಕೊಟ್ಟಿತ್ತು ಈ ಹಿಂದೆ. ಅದು ಕೂಡ ಹಾಳಾಗಿದೆ, ದೊಡ್ಡ ದೊಡ್ಡ ಗುಂಡಿ ಕೂಡ ಬಿದ್ದಿದೆ.